ಹಾಯ್ ಗಾಯ್ಸ್, ಸರ್ಕಾರ ಇತ್ತೀಚೆಗೆ 2 ವರ್ಷ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ. ಆದರೆ ವಿದ್ಯಾರ್ಥಿಗಳ ಆಗ್ರಹ ಏನು ಅಂತಂದ್ರೆ ಅದನ್ನ 5 ವರ್ಷಗಳಿಗೆ ಹೆಚ್ಚಳ ಮಾಡಬೇಕು ಅನ್ನೋದು ಎಲ್ಲರ ಒತ್ತಾಸೆ ಆಗಿರುತ್ತೆ. ಅದಕ್ಕೊಂದು ವ್ಯಾಲಿಡ್ ರೀಸನ್ ಕೂಡ ಇದೆ. ಏನು ಅಂತಂದ್ರೆ ಕೋವಿಡ್ ಇಂದ 2 ವರ್ಷ ಯಾವುದೇ ನೇಮಕಾತಿಗಳು ಆಗ್ಲಿಲ್ಲ. ಅದೇ ರೀತಿ ಇಂಟರ್ನಲ್ ರಿಸರ್ವೇಶನ್ ರೀಸನ್ ಹೇಳಿ ಸರ್ಕಾರ 1 ವರ್ಷ ನೇಮಕಾತಿಗಳನ್ನ ಮಾಡ್ಲಿಲ್ಲ. ಸೊ ಹಾಗಾಗಿ ಸೀನಿಯರ್ ಅಭ್ಯರ್ಥಿಗಳಿಗೆ ಏನು ಇದೊಂದು ಮಹಾ ಮೋಸ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲಾ ಅಭ್ಯರ್ಥಿಗಳು ಏನ್ ಮಾಡ್ತಿದ್ದಾರೆ, ಆ ಒಂದು ಗರಿಷ್ಠ ವಯೋಮಿತಿಯನ್ನ 5 ವರ್ಷಕ್ಕೆ ಏರಿಕೆ ಮಾಡಿ ಅಂತ ಸರ್ಕಾರದ ಹತ್ರ ಮನವಿಯನ್ನ ಸಲ್ಲಿಸಿದ್ದಾರೆ. ಸೊ ಇದ್ರ ಕುರಿತಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ನಡೀತಿದೆ. ಸೊ ಸರ್ಕಾರ ಆದಷ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ ಅದಕ್ಕೊಂದು ಪರಿಹಾರವನ್ನು ಒದಗಿಸಬೇಕು ಅಂತ ಕೇಳ್ಕೊಳ್ತೇನೆ. ಆದ್ರೆ ಇದನ್ನ ಬಿಟ್ಟು ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಪಿಸಿ ವಯೋಮಿತಿ, ನಿನ್ನೆ ಬಂದಂತ ಒಂದು ಮಾಹಿತಿ, ಪಿಸಿ ವಯೋಮಿತಿಯನ್ನ 19 ವರ್ಷದಿಂದ 18 ವರ್ಷಕ್ಕೆ ಇಳಿಕೆ ಮಾಡ್ಬೇಕು ಅನ್ನೋ ಡಿಸ್ಕಷನ್ ಅಲ್ಲಿ ಇದೆ. ಸೊ ಇದನ್ನ ಯಾರು ಕೇಳೇ ಇಲ್ಲ, ಬಟ್ ಅವ್ರ ಡಿಸ್ಕಷನ್ ಅದ್ರಲ್ಲಿರೋದು. ಬಟ್ ಮಾಡ್ಬೇಡಿ ಅಂತ ಹೇಳೋದಿಲ್ಲ, ಮಾಡಿ. ಬಟ್ ಫಸ್ಟ್ ಪ್ರಯಾರಿಟಿ ಯಾವ್ದು ಕೊಡ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಏನ್ ಬೇಡ್ಕೊಂತಿದ್ದಾರೆ ಸರ್ಕಾರಕ್ಕೆ ಅದಕ್ ಕೊಡ್ಬೇಕು. ಸೊ ವಿದ್ಯಾರ್ಥಿಗಳ ಆಗ್ರಹ ಏನು, 5 ವರ್ಷಕ್ಕೆ ಹೆಚ್ಚಳ ಮಾಡಿ, ಒಂದು ಬಾರಿಗೆ ಅನ್ವಯ ಆಗುವಂತೆ ಆದ್ರೂ ಮಾಡಿ ಅನ್ನೋದು ವಿದ್ಯಾರ್ಥಿಗಳ ಆಗ್ರಹ ಆಗಿರುತ್ತೆ. ಸೊ ದಯವಿಟ್ಟು ಸರ್ಕಾರ ಇದಕ್ಕೆ ಸ್ಪಂದನೆ ಕೊಡ್ಬೇಕು. ಅದೇ ರೀತಿ ಆದಷ್ಟು ಬೇಗ ಹೊಸ ನೇಮಕಾತಿಗಳನ್ನ ಬಿಡಬೇಕು. ಬರೀ ಕೇವಲ ಅಪ್ಡೇಟ್ಸ್ ಕೊಡ್ತಾ ಹೋದ್ರೂ ಆಗಲ್ಲ. ಎಲ್ಲಾ ಇಲಾಖೆಗಳು ದಯವಿಟ್ಟು ಆದಷ್ಟು ಬೇಗ ನೇಮಕಾತಿಗಳನ್ನ ಆರಂಭ ಮಾಡಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಸೆ ಆಗಿರುತ್ತೆ. ಸೊ ಈ ವಿಡಿಯೋ ಮೂಲಕ ಹೇಳೋದಿಷ್ಟೇ, ಸರ್ಕಾರ ಆದಷ್ಟು ಈ ಸಮಸ್ಯೆಗಳಿಗೆ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.